ಮಕ್ಕಳನ್ನ ಬಿಡೋ ತನಕ ನಾವು ಹೋಗಲ್ಲ ಇಲ್ಲಿಂದ ಅಂತ ಪ್ರತಿಭಟನಾಕಾರರು ಬಿಗಿ ಪಟ್ಟನ್ನ ಹಿಡಿತಾ ಇದ್ದಾರೆ. ನಾಗಮಂಗಲ ಟೌನ್ ಠಾಣೆಗೆ ಪೊಲೀಸರು ಅಲ್ಲಿ ಒಂದ್ ಕಡೆಗೆ ಯಾರ್ಯಾರು ಗಲಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರನ್ನೆಲ್ಲ ಹೆಡೆಮುರಿ ಕಟ್ಟೋ ಕೆಲಸ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ನಮ್ಮ ಮಕ್ಕಳನ್ನ ಬಿಡಬೇಕು, ನಮ್ಮ ಮಕ್ಕಳು ಗಲಭೆಯಲ್ಲಿ ಪಾಲ್ಗೊಂಡಿಲ್ಲ ಅನ್ನೋದು ಪೋಷಕರ ಆಗ್ರಹ ಆಗ್ತಾ ಇದೆ. ಹೀಗಾಗಿ ಅದು ಪ್ರತಿಭಟನೆಯ ಸ್ವರೂಪಕ್ಕೂ ಕೂಡ ತಿರುಗಿಕೊಳ್ತಾ ಇದೆ. ನೋಡ್ತಾ ಇದ್ದ ಹಾಗೆ ಸ್ಟೇಷನ್ಗೆ ಮುತ್ತಿಗೆ ಹಾಕ್ತೀವಿ ನಾವು ಅಂತ ಹೇಳಿ ಯತ್ನಿಸಿದ್ದಾರೆ. ಈ ವೇಳೆ ಕೆಲವರೆಲ್ಲ ಅಸ್ವಸ್ಥರಾಗಿ ಬಿದ್ದಿದ್ದು ಕೂಡ ಕಂಡು ಬರ್ತಾ ಇದೆ. ಒಟ್ನಲ್ಲಿ ಇಲ್ಲಿ ಮಹಿಳೆಯರು ಹೇಳ್ತಾ ಇರೋದು ಒಂದೇ, ನಮ್ಮನೆಯ ಕುಟುಂಬ ಸದಸ್ಯರನ್ನ ಹೇಳದೆ ಕೇಳದೆ ಅನ್ಯಾಯವಾಗಿ ಎಳ್ಕೊಂಡು ಹೋಗಿದ್ದಾರೆ ಅಂತ. ಇನ್ನು ಅವ್ರನ್ನ ಸಮಾಧಾನ ಪಡಿಸೋಕೆ, ಅವ್ರಿಗೆ ಬುದ್ಧಿ ಹೇಳೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಅದು ಸಾಧ್ಯ ಆಗ್ತಾ ಇಲ್ಲ. ಎರಡೂ ಕಡೆಯ ಪೋಷಕರು ಬಂದು ಸ್ಟೇಷನ್ ಮುಂದೆ ಜಮಾಯಿಸಿದ್ದಾರೆ. ಸ್ಟೇಷನ್ ಮುಂದೆ ಜಮಾಯಿಸಿದವರು ಹೇಳ್ತಾ ಇರೋದು ಕಲ್ಲು ತೂರಾಟದಲ್ಲಿ ನಮ್ಮವರ ಪಾತ್ರ ಇಲ್ಲ ಅಂತ. ಸರಿ, ಕಲ್ಲು ತೂರಾಟದಲ್ಲಿ ಎರಡೂ ಕಡೆಯವರು ನಮ್ಮವರ ಪಾತ್ರ ಇಲ್ಲ ಅಂತಿದ್ದಾರೆ, ಒಪ್ಕೊಳ್ಳೋಣ. ಮತ್ತೆ ಕಲ್ಲು ಆಕಾಶದಿಂದ ಉದುರ್ತಾ ಅನ್ನೋದು ಪ್ರಶ್ನೆ. ಒಂದ್ ಕಡೆಗೆ ಪೋಷಕರನ್ನ ಸಮಾಧಾನಗೊಳಿಸೋದು, ಕುಟುಂಬಸ್ಥರನ್ನ ಸಮಾಧಾನಗೊಳಿಸುವಂತಹ ದೊಡ್ಡ ಟಾಸ್ಕ್ ಅನ್ನ ಕೂಡ ಪೊಲೀಸರು ಅಲ್ಲಿ ನಿಭಾಯಿಸ್ತಾ ಇದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಅಲ್ಲೊಬ್ರು ಮಹಿಳಾ ಪೊಲೀಸ್ ಅಧಿಕಾರಿಯನ್ನ ಮತ್ತೊಬ್ಬ ಮಹಿಳೆ ತಬ್ಬಿ ತಮ್ಮ ಅಸಹಾಯಕತೆಯನ್ನ ಅಥವಾ ತಮ್ಮ ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ ಕೆಲವರು ಪ್ರತಿಭಟನೆ ಮಾಡಿ ಮತ್ತೆ ತೀರಾ ಆಘಾತಕ್ಕೆ ಒಳಗಾಗಿದ್ರಿಂದ ಅಲ್ಲಲ್ಲೇ ನಿತ್ರಾಣರಾಗುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ನಾಗಮಂಗಲದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಇನ್ನೊಂದ್ ಕಡೆಗೆ ಸ್ಪಾಟ್ ವಿಸಿಟ್ ಮಾಡಿದಂತಹ ಉಸ್ತುವಾರಿ ಸಚಿವರಿಗೂ ಕೂಡ ಮನವಿ ಮಾಡಿಕೊಳ್ತಾ ಇದ್ದಾರೆ ಕುಟುಂಬಸ್ಥರು.